ಇವಾಗ ಒಂದು ಡಿಸೈನ್ ಹಾಕ್ತಾ ಇದೆ ನೋಡಿ ನಮ್ಮ ಮಿಷನ್ನಲ್ಲಿ. ಈ ಡಿಸೈನನ್ನು ಮದುವೆಗೆ ಹಾಕ್ಸ್ಕೊಂಡಿದ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಇವರು. ಅವ್ರಿಗೆ ನಾನು ಈ ಥರ 2 ಬ್ಲೌಸ್ಗಳನ್ನು ಈಗ 2 ವರ್ಷದ ಮುಂಚೆನೇ ಹಾಕಿ ಕೊಟ್ಟಿದ್ದೆ. ಬಟ್ ಅವ್ರಿಗೆ ಈ ಡಿಸೈನ್ ತುಂಬ ಇಷ್ಟ ಆಗಿದೆಯೇನೋ, ಬೇರೆಯವರ ಮದುವೆಗೂ ಸಹ ಇದೇ ಡಿಸೈನ್ ಹಾಕ್ಸ್ಕೊಡೋಕ್ಕೆ ಅಂತೇಳಿ ನನಗೆ ಇದೇ ಥರ 2 ಬ್ಲೌಸ್ಗಳನ್ನು ಕೊಟ್ಟಿದ್ದರು. ನಿನ್ನೆ ಒಂದು ಬ್ಲೌಸ್ ಮುಗೀತು, ಈಗ ಈ ಬ್ಲೌಸು ಹಾಕ್ತಾಯಿದೆ ನೋಡಿ. ಇದಕ್ಕೆ ಚೆಕ್ಸ್ ಥರ ಈ ಥರ ಡಾಟ್ಸ್ಗಳು ಬರ್ತವೆ. ಈಗ ದಾರ ಕಟ್ಟಾಯಿತು, ಈಗ ಪೋಣಿಸ್ಬೇಕು. ಈಗ ನಾನು ಥ್ರೆಡನ್ನು ಪೋಣಿಸ್ಕೊಂಡೆ. ಈಗ ನಾನು ಥ್ರೆಡನ್ನು ಪೋಣಿಸ್ಕೊಂಡು ವರ್ಕ್ ಹಾಕ್ತಾ ಇದ್ದೀನಿ. ಇವತ್ತು ನೋಡಿ ನಮ್ಮ ಮಿಷನ್ ರೂಮನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಬಟ್ ಈಗ ನಮಗೆ ಜಾಸ್ತಿ ಆರ್ಡರ್ಸ್ಗಳು ನಮಗೆ ಟೈಲರ್ಸು ಕೊಡ್ತಾ ಇದ್ದಾರೆ. ಅರ್ಜೆಂಟಾಗಿ ವರ್ಕ್ ಹಾಕ್ಕೊಡಿ, ನಾಳೆ ಬೇಕು, ನಾಡ್ದ ಬೇಕು, ಸಾಯಂಕಾಲ ಕೊಡಿ ಅಂತ ತುಂಬ ಬ್ಲೌಸಸ್ಗಳು ಬಂದಿವೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ನನಗೆ ಮಿಷನ್ ರೂಮು ಸ್ವಲ್ಪ ಕ್ಲೀನ್ ಇದ್ದರೆ ವರ್ಕ್ ಹಾಕೋಕ್ಕೆ ತುಂಬ ಮನಸ್ಸು ಬರುತ್ತೆ. ಮಿಷನ್ ರೂಮು ಸ್ವಲ್ಪ ಗಲೀಜಾಗಿತ್ತಂದರೆ ನನಗೆ ರೂಮ್ನಾಗ ಬರೋಕ್ಕೂ ಇಷ್ಟ ಆಗಲ್ಲ ಮತ್ತು ವರ್ಕ್ ಹಾಕೋಕ್ಕೂ ಇಷ್ಟ ಆಗಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ಈ ಒಂದು ಮಿಷನ್ ರೂಮ್ ಇರುತ್ತಲ್ವ, ಅದು ದಾರ ತಗೊಂಡ್ಮೇಲೆ ಮತ್ತೆ ನಾವು ದಾರವನ್ನು ಹುಡುಕಾಡಬೇಕಾಗುತ್ತೆ. ಆ ಥರ ಹುಡುಕಾಡಿ ದಾರವನ್ನು ಹುಡ್ಕೋದ್ರೊಳಗಾಗಿ ತುಂಬ ದಾರಗಳು ಕೆಳಗೆ ಮೇಲೆ ಕೆಳಗೆಲ್ಲ ಆಗಿಬಿಡ್ತವೆ. ಈ ಥರ ಆದರೆ ತುಂಬ ಗಂಟು ಥರ ಆಗಿಬಿಡ್ತವೆ. ಅದಕ್ಕೆ ನಾನು ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಈ ಥರ ನಾನು ದಾರಗಳನ್ನು ಜೋಡಿಸಿ ಇಟ್ಕೊತೀನಿ. ನೋಡಿ ಈ ಥರ ಯಾವ ಥರ ಆಗಿಬಿಟ್ಟಿವೆ ಥ್ರೆಡ್ಸ್ಗಳು. ನಮ್ಮ ಕಡೆ ತುಂಬಾ ಥ್ರೆಡ್ಸ್ಗಳಿವೆ. ನಾನು ಏನು ಮಾಡ್ತೀನಿ ಅಂದರೆ, ಒಂದೊಂದು ಬಾಕ್ಸ್ನಲ್ಲಿ ಒಂದೇ ಕಲರ್ ಇರುವಂತಹ ಥ್ರೆಡ್ಸ್ಗಳನ್ನು ಸಪ್ರೇಟಾಗಿ ಇಟ್ಬಿಡ್ತೀನಿ. ಆದರೂ ಸಹ ಅವು ಇನ್ನೂ ಸೀರೆಗಳು ಬಂದಾಗ ಕಲರ್ ನೋಡ್ಕೋಬೇಕಾಗುತ್ತಲ್ವ, ಆವಾಗ ತುಂಬ ಮತ್ತು ಅವು ದಾರಗಳ ಥ್ರೆಡ್ಸ್ ಎಲ್ಲ ಜಾಯಿಂಟಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇವು ಥ್ರೆಡ್ಸ್ನೆಲ್ಲ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ನೀಟಾಗಿ ಜೋಡಿಸಿ ಇಡ್ತಾಯಿದ್ದೀನಿ. ನಾಳೆಯಿಂದ ತುಂಬ ಆರ್ಡರ್ಸ್ಗಳು ಬಂದಿವೆಯಲ್ಲ, ಅವನ್ನ ದಿನಕ್ಕೆ ಒಂದು 3 ಹಾಕಬೇಕು. ನಾನು ದಿನಕ್ಕೆ 2 ಹಾಕ್ತೀನಿ ಅಂತ ಹೇಳಿದ್ನಲ್ವ, ಅನಿವಾರ್ಯ ಇದ್ದರೆ 3 ಹಾಕ್ತೀನಿ. ಈಗ ಒಂದು ದಿನಕ್ಕೆ 4 ಹಾಕಿದರೂ ಸಹ ಕಡಿಮೆ ಆಗೋದಿಲ್ಲ. ಈ ವಾರಕ್ಕೆ ಎಷ್ಟು ದಿನ 4 ಹಾಕಿದರೆ ಎಷ್ಟು ಹಿಡಿತವೆ, ಈ ಒಂದು ವಾರಕ್ಕೆ ಆಗೋಷ್ಟು ಬುಕ್ ಆಗಿವೆ. ಅದಕ್ಕೆ ನಾನು ಮಿಷನ್ ರೂಮನ್ನು ಕ್ಲೀನಾಗಿ ಇಟ್ಕೊಂಡು ಹಾಕಬೇಕು ಅಂತ ಅಂದ್ಕೊಂಡು ಇದನ್ನೆಲ್ಲ ನೋಡಿ ಇಲ್ಲಿ ಜೋಡಿಸಿದ್ದೀನಿ. ಯಾವ ಥರ ಜೋಡಿಸಿದ್ದೀನಿ ಅಂದರೆ, ಇಲ್ಲಿ ನೋಡಿ ಈ ಥ್ರೆಡ್ಸ್ ಎಲ್ಲ ಕಲರ್ ಇರುವಂತಹ ಥ್ರೆಡ್ಸ್ಗಳು ಇಲ್ಲಿ ಜೋಡಿಸಿದ್ದೀನಿ. ಪಿಂಕ್ ಕಲರ್ ಇರುವಂತಹ ದಾರಗಳು ಬೇರೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಗ್ರೀನ್ ಕಲರ್ ಇರುವಂತಹ ದಾರಗಳನ್ನು ಜೋಡಿಸಿದ್ದೀನಿ. ಇಲ್ಲಿ ನೋಡಿ ಇದು ಗ್ರೀನ್ ಕಲರಲ್ಲೇ ಸ್ವಲ್ಪ ಚೇಂಜ್ ಬರುತ್ತೆ, ಡಿಸ್ಟಂಬರ್ ಕಲರ್ ಅಂತಾರಲ್ವ, ಆ ಥರ ಕಲರ್ ಇರುವಂಥ ದಾರಗಳದ್ದೇ ಒಂದು ಬಾಕ್ಸ್ ಬೇರೆ ಮಾಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಇವು ಗೋಲ್ಡ್ ಕಲರ್ ಇರುವಂತಹ ದಾರಗಳು. ಗೋಲ್ಡ್ ಕಲರ್ ಇರುವಂತಹ ದಾರಗಳದ್ದು ಒಂದು ಬಾಕ್ಸ್ ಮಾಡಿದ್ದೇನೆ. ಈ ಥರ ಮಾಡಿಕೊಂಡ್ರೆ ನಮಗೆ ನಂಬರ್ ಹುಡುಕುವಾಗ ತುಂಬ ಅನುಕೂಲ ಆಗುತ್ತೆ. ಕೆಲವೊಬ್ರು ಅಂತಲ್ಲ, ನಾನು ಸಹ ಕೆಲವೊಂದು ಸಾರಿ ಅರ್ಜೆಂಟ್ ಏನಾದರೂ ಇದ್ದಾಗ ದಾರಗಳನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಆದರೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಆಗಬಾರ್ದು ಅಂತಂದರೆ ನಾವು ಈ ಥರ ಚಿಕ್ಕ ಒಂದು ಬಾಕ್ಸಲ್ಲಿ ಯಾವ ಕಲರ್ ಥ್ರೆಡ್ಸ್ ಸೇಮ್ ಇರ್ತವೆ ಅವನ್ನೆಲ್ಲ ಜೋಡಿಸಿ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ದಾರಗಳು ಗಂಟು ಬೀಳೋ ಚಾನ್ಸಸ್ ಇರುತ್ತವೆ. ಇವು ಕುಂದನ್ಸು ಥ್ರೆಡ್ಸು ಎಲ್ಲ ತುಂಬ ಚಲ್ಲಾಪಿಲಿ ಆಗಿಬಿಟ್ಟಿವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಿಕೊಂಡು ಈ ಥರ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರೆಸ್ ಮನುಷ್ಯನಿಗೆ ಆಗುತ್ತೆ. ಅದಕ್ಕೆ ನಾನು ಈಗ ಒಂದು ಬೆಳಿಗ್ಗೆ ಯೋಗ ಧ್ಯಾನ ಮಾಡ್ತೀನಿ ಸ್ವಲ್ಪ ಹೊತ್ತು. ಅದರಲ್ಲಿ ನಾನು 40 ಮಿನಿಟ್ಸು ಮೆಡಿಟೇಷನನ್ನು ಮಾಡಿದ ನಂತರ ಈ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೆ. ವಿಡಿಯೋ ಮಾಡಬೇಕು ಅಂತ ಇದೆ ನೋಡಿ, ನಮ್ಮ ವಿಡಿಯೋ ಮಾಡುವಂತಹ ಟ್ರೈಪ್ಯಾಡ್ ಇದು. ಇದನ್ನೆಲ್ಲ ಕ್ಲೀನ್ ಮಾಡಿ ನಾನಿನ್ನೂ ಕುಂದನ್ಸನ್ನು ಹಚ್ಚಬೇಕಾಗಿದೆ ಬ್ಲೌಸ್ಗೆ. ಮೊದಲು ರೂಮ್ ನೀಟಾಗಿ ಇಟ್ಕೊಂಡ್ರೆ ಮಾಡೋಕ್ಕೂ ಸಹ ಖುಷಿಯಾಗುತ್ತೆ ಅಲ್ವಾ. ಈಗ ನಾನು ಹಾಕಿರುವಂಥ ಬ್ಲೌಸಸ್ಗಳನ್ನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ವಿಡಿಯೋ ನೋಡುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಈ ಡಿಸೈನ್ ಏನು ಅಂದರೆ ನೋಡಿ, ಇದು ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ ಮತ್ತು ಕಾಪರ್ ಜರಿಯನ್ನು ಹಾಕಿದ್ದೀನಿ. ಅವರು ಮದುವೆಗೆ ಹಾಕ್ಸ್ಕೊಂಡಿರೋದ್ರಿಂದ ಅವರು ಚೆಕ್ಸ್ ಹಾಕಿಸ್ಕೊಂಡಿದ್ದಾರೆ. ಸೀರೆನ ಕೊಟ್ಟಿರಲಿಲ್ಲ ನಮಗೆ. ಅವರು ಒಂದು ಫೋಟೋ ಹಾಕಿದ್ರು. ಫೋಟೋ ಹಾಕಿ ಆ ಫೋಟೋವನ್ನು ನೋಡಿ ನಾನು ಈ ಕಲರ್ನ ಚಾಯ್ಸ್ ಮಾಡಿ ಹಾಕಿದ್ದೀನಿ. ಆದಷ್ಟು ಕೆಲವೊಂದಿಷ್ಟು ಜನರಲ್ಲಿ ಈಗ ಮದುವೆ ಇದ್ದಾಗ ಮದುಮಗಳ ಸೀರೆನ ಕೊಡೋದಿಲ್ಲ. ಬಟ್ ಕಲರ್ ಮ್ಯಾಚ್ ಆಗಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನೋಡಿ ನಮಗೆ ಈ ಫೋಟೋಕ್ಕೆ ಯಾವುದು ಸೂಟ್ ಆಗುತ್ತೆ ಆ ಕಲರನ್ನು ಹಾಕ್ತೀವಿ ಅಂತೇಳಿ ನಾವು ಅವ್ರಿಗೆ ಥ್ರೆಡ್ಸನ್ನು ಫೋಟೋ ಹಾಕಿದಾಗ ಅವರು ಇದೇ ಇರಲಿ ಅಂತ ಹೇಳಿದ್ರು.
ಆ ನಂತರ ನಾವು ಈ ಬ್ಲೌಸನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಥರ 2 ಬ್ಲೌಸು ನಿನ್ನೆ ಒಂದು ಶಾರ್ಟ್ ವೀಡಿಯೋಸ್ನಲ್ಲಿ ಬಿಟ್ಟಿದ್ದೀನಿ ನೋಡಿರಿ. ಆ ಒಂದು ಡಿಸೈನು ಮತ್ತು ಇದು 2 ಸೇಮ್ ಆಗಿ ವರ್ಕನ್ನು ಹಾಕ್ಸಿದ್ದಾರೆ. ಅವರಿಗೆ ಒಬ್ಬರು ಕಸ್ಟಮರ್ ಇದ್ದಾರೆ, ಈ ಬ್ಲೌಸನ್ನು ಕೊಟ್ಟಿದ್ದಾರಲ್ಲ, ಅವ್ರಿಗೆ ಬರೀ ಇದೇ ಡಿಸೈನ್ ಇಷ್ಟ ಆಗುತ್ತೆ. ಅವರು ಬೇರೆ ತಂದು ಕೊಟ್ಟರು ಸಹ ತುಂಬ ಇದೇ ಡಿಸೈನನ್ನೇ ತಂದು ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಮೈಂಡ್ ಸೆಟ್ ಆಗಿರುತ್ತೆ. ಈ ಡಿಸೈನ್ಗೆ ನಾನು ಅಮೌಂಟ್ ಎಷ್ಟು ತೊಗೊಂಡಿನಿ ಅಂದರೆ, ಇದಕ್ಕೆ ನಾನು 1200 ರೂಪಾಯಿ ಅಮೌಂಟನ್ನು ತೊಗೊಂಡಿದ್ದೇನೆ. ಯಾಕಂದರೆ ಇದು ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಅದೇ ಮಗಮ್ಮ ವರ್ಕ್ ಹಾಕ್ಸಿದ್ರೆ ಇದನ್ನು 2 ರಿಂದ 3 ಸಾವಿರ ತೊಗೊಳ್ತಾರೆ. ಅದಕ್ಕೆ ನಾನು ಇದಕ್ಕೆ ಬುಟೀಸ್ ಇಟ್ಟಿದ್ದೇನೆ. ಬ್ಯಾಕು ಮತ್ತು ಫ್ರಂಟ್ ನೆಕ್ಕು ಎಲ್ಲ ಹಾಕಿ ಈ ಥರ ಗ್ರ್ಯಾಂಡಾಗಿ ಮಾಡಿ 1200 ರೂಪಾಯಿ ಅಮೌಂಟನ್ನು ತೊಗೊಂಡಿದ್ದೇನೆ. ಅವರು ಇದೇ ಥರ 2 ಬ್ಲೌಸನ್ನು ಹಾಕ್ಸಿದ್ರು, ಮತ್ತು ಈಗ 2 ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಜರಿಯನ್ನು ಸಹ ಆ್ಯಡ್ ಮಾಡಿರೋದ್ರಿಂದ ತುಂಬ ಸೂಪರಾಗಿ ಬಂದಿದೆ. ವಿಡಿಯೋ ನೋಡ್ತಾ ಇರುವವರು ನಮ್ಮ ಡಿಸೈನ್ಸ್ ಏನಾದರೂ ಬೇಕಾದರೆ ನಮ್ಮ ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ನ್ಯೂ ಡಿಸೈನ್ಸ್ ಹೊಸ ಡಿಸೈನ್ಸನ್ನು ತೊಗೋಬೋದು. ವಿಡಿಯೋ ನೋಡ್ತಾ ಇರುವವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.